ಬರ್ರಿ ಇವತ್ತು ಪಾಲಕ್ ಪಲಾವ್ ಹೆಂಗೆ ಮಾಡೋದಂತ ನೋಡೋಣ. ಮೊದ್ಲು ಅಕ್ಕಿ ನೀರಾಗ ನೆನೆಸಿಟ್ಕೋಬೇಕ್ರಿ 10 ನಿಮಿಷ. ಆಮೇಲೆ ಪಾಲಕ್ ಚಲೋತ್ತಂಗೆ ತೊಳ್ಕೊಂಡು ಸ್ವಚ್ಛಗೆ ತೊಳೆದು ಒಂದು ಸ್ವಲ್ಪ ಕುಕ್ಕರ್ ಯಾವ ಪಾತ್ರೆದಾಗ ಮಾಡ್ತಿರ್ತೀವಲ್ಲ ಆ ಕುಕ್ಕರ್ ಉರಿ ಹಚ್ಚಿ ಅದ್ರಾಗ ಚಂದಂಗೆ ಬೇಯಿಸ್ಕೋಬೇಕ್ರಿ. ನೋಡಿರಿ ಸ್ವಚ್ಛಂಗೆ ತೊಳ್ಕೊಂಡು ಹಾಕ್ಕೋಬೇಕು. ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೋಬೇಕ್ರಿ. ಅದಕ್ಕೆ ಒಂದು 4-5 ಮೆಣಸಿನ್ಕಾಯಿ ಹಾಕಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡು ಅದನ್ನು ಮತ್ತೆ ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ ಅದು ಕಲರ್ ಚೇಂಜ್ ಆಗೋ ತನಕ ಮಾಡ್ಕೋಬೇಕ್ರಿ. ಹಂಗೆ ಈಚಕ್ಕೆ ಏನು ಮಾಡೋದು, ಇವೆಲ್ಲ ಪುದೀನ, ಹಸಿ ಅಲ್ಲ ಮತ್ತು ಬೆಳ್ಳುಳ್ಳಿನ ಆ ಪಾಲಕ್ ಹುರ್ಕೊಂಡಿದ್ರ ಜೊತೆಗೆ ಹಾಕಿ ಮಿಕ್ಸರ್ನಾಗ ಗರ್ರ್ ಅನ್ಸ್ಬಿಡೋಣ್ರಿ. ಮತ್ತೇನೈತಿ ಕುಕ್ಕರ್ನ್ಯಾಗ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಬೇಕಾದ್ರೆ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕ್ರಿ. ಭಾಳ ಚಲೋ ಆಕೈತಿ. ಅದರ ತುಪ್ಪಿಲ್ಲ ನಾ ಎಣ್ಣೆ ಹಾಕ್ಕೊಂಡೇನಿ ರೀ. ಮತ್ತು ಅದ್ರ ಜೊತೆಗೆ ಮಸಾಲೆ ಎಲೆ, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಚಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ನಂತರ ಅದಕ್ಕೆಲ್ಲ ಘಮ್ಮನ್ನು ವಾಸನೆ ಬಂದಿಂದ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಉಳ್ಳಾಗಡ್ಡಿ ಲಘು ಬೇಯಲಿ ಅಂತ ಹೇಳಿ ಕಲ್ಲುಪ್ಪು ಹಾಕ್ಕೊಳತ್ತೀನಿ ರೀ. ಮುಂದೆ ಅದಕ್ಕೆ ಟೊಮ್ಯಾಟೊ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಅದನ್ನು ಚಂದಕ್ಕೆ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಂತ್ಲೇನ ಅದಕ್ಕೆ ನಾನು ಕೊರಿಯಾಂಡರ್ ಪೌಡರ್ ಹಾಕ್ಕೋತೀನಿ. ಮತ್ತು ಯಾವ್ದು ಸಿಕ್ಕಿದ ಮಸಾಲೆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ ನಾವು ರುಬ್ಬಿಟ್ಟಿದ್ದ ಪಾಲಕದೆಲ್ಲನೂ ಅದಕ್ಕೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಮತ್ತು ಅದು ಉಳಿದಿದ್ದು ವೇಸ್ಟ್ ಮಾಡಬಾರ್ದ್ರಲ್ಲ ನೀರು ಹಾಕಿ ಅದಕ್ಕೆ ಹಾಕಬೇಕು. ಅದು ಕುದಿಯೋಣ ಅಕ್ಕಿ ಏನಿರ್ತಿರಲ್ಲ ತೊಳೆದು ಇಟ್ಕೊಂಡಿರ್ತೀವಿರಲ್ಲ ಅದನ್ನು ಹಾಕ್ಕೋಬೇಕ್ರಿ. ಹಾಕ್ಕೊಂಡಿಂದ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಉಪ್ಪು ಬೇಕು ಖಾರ ನೋಡ್ಕೊಂಡ್ರಿ ಕುದಿಯಾಕತ್ತಾನ ಏನೈತಿರಲ್ಲ ಮುಚ್ಚಿಟ್ಟು ಬಿಡೋದ್ರಿ. ಒಂದು 2 ಸೀಟಿ ಹೊಡ್ಸಿದ್ರೆ ಆತು ನೋಡಿರಿ. ಪಾಲಕ್ ಪಲಾವ್ 1 ಸೀಟಿ ಆತ್ರಿ. ಎರಡನೇ ಸೀಟಿನೂ ಹೊಡ್ಯಾಕ ಫುಲ್ ರೆಡಿ ಆಗಿಬಿಟ್ಟೈತ್ರಿ ಸರ್. ಆಮೇಲೆ ಏರ್ ಹೋಗುತ್ತಾನ ಇಡಬೇಕ್ರಿ. ಏರ್ ಹೋಗಿಂದ ಹೋಗೈತೆ ಇಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕ್ರಿ. ಇಲ್ಲಾಂದ್ರೆ ಡಬ್ ಬಂದುಬಿಡ್ತೈತ್ರಿ. ಮುಂದೆ ತೆಗೆದು ನೋಡೋಣ ಪಾಲಕ್ ಪಲಾವ್ ರೆಡಿ ಆಗಿಬಿಟ್ಟಿರ್ತೈತ್ರಿ. ಇಲ್ಲೈತ್ರಿ ಸೂಪರ್ ಆದಂತಹ ಪಾಲಕ್ ಪಲಾವ್.